ಇವತ್ತಿನ ಮೊದಲ ಸ್ಟೋರಿ ಬಿಜೆಪಿ ಅಭ್ಯರ್ಥಿಗಳ 5ನೇ ಪಟ್ಟಿ ರಿಲೀಸ್ ಆಗಿದೆ. ಅದರಲ್ಲೂ ಕರ್ನಾಟಕದ 4 ಕ್ಷೇತ್ರಗಳಿಗೆ ಅಭ್ಯರ್ಥಿನ ಘೋಷಣೆ ಮಾಡಿದೆ ಬಿಜೆಪಿ. ಬೆಳಗಾವಿ, ರಾಯಚೂರು, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರಕ್ಕೆ ಘೋಷಣೆಯಾಗಿದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ರಾಯಚೂರಿನಿಂದ ರಾಜಾ ಅಮರೇಶ್ ನಾಯಕ್ ಆಯ್ಕೆಯಾಗಿದ್ದಾರೆ. ಚಿತ್ರದುರ್ಗ ಕ್ಷೇತ್ರ ಇನ್ನು ಪೆಂಡಿಂಗ್ ಇಟ್ಕೊಂಡಿದೆ ಬಿಜೆಪಿ ಹೈಕಮಾಂಡ್. ಜೆಡಿಎಸ್ 3 ಕ್ಷೇತ್ರಗಳ ಜೊತೆಗೆ ಚಿತ್ರದುರ್ಗ ಅಭ್ಯರ್ಥಿಯ ಹೆಸರು ಘೋಷಣೆ ಮಾಡೋ ಸಾಧ್ಯತೆ ಇದೆ. ನಾಲ್ಕು ಕ್ಷೇತ್ರಗಳ ಹೆಸರು ಫೈನಲ್ ಆಗಿದೆ. ಬೆಳಗಾವಿ ಕ್ಷೇತ್ರದಿಂದ ಶೆಟ್ಟರ್ ನಿಲ್ಲೋದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದ್ವು. ಅಂಗಡಿ ಕುಟುಂಬದಿಂದ ಯಾರಾದ್ರೂ ನಿಲ್ತಾರಾ? ಹಾಗಿದ್ದೊಂದು ಟಾಕ್ ಇತ್ತು. ಆದ್ರೆ ಶೆಟ್ಟರ್ ಹೆಸರು ಫೈನಲ್ ಮಾಡಿದ್ದಾರೆ. ಉತ್ತರ ಕನ್ನಡದಿಂದ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋ ಕುತೂಹಲ ಇತ್ತು. ಕಾಗೇರಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಹೆಸರು ಫೈನಲ್ ಆಗಿದೆ. ಕೆಲವು ತಿಂಗಳ ಹಿಂದೆ ನಾನೇ ಅಭ್ಯರ್ಥಿ ಅಂತ ತಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದ ಒಂದು ವಿಡಿಯೋ ಕೂಡ ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಅಂತಿಮವಾಗಿ ಡಾಕ್ಟರ್ ಸುಧಾಕರ್ ಸ್ಪರ್ಧೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಯಚೂರಿನಿಂದ ರಾಜಾ ಅಮರೇಶ್ ನಾಯಕ್ ಆಯ್ಕೆಯಾಗಿದ್ದಾರೆ. ಇನ್ನು ಚಿತ್ರದುರ್ಗ ಕ್ಷೇತ್ರ ಪೆಂಡಿಂಗ್ ಇಟ್ಕೊಂಡಿದೆ ಬಿಜೆಪಿ ಹೈಕಮಾಂಡ್. ಜೆಡಿಎಸ್ನ 3 ಕ್ಷೇತ್ರಗಳ ಹೆಸರು ಘೋಷಣೆಯ ಜೊತೆಗೆ ಚಿತ್ರದುರ್ಗ ಅಭ್ಯರ್ಥಿಯ ಆಯ್ಕೆಯೂ ಆಗುತ್ತೆ. ಎಲ್ಲ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಪ್ರಶಾಂತ್, 4 ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿ ಆಯ್ಕೆ ಆಗಿದೆ. 1 ಕ್ಷೇತ್ರ ಪೆಂಡಿಂಗ್ ಉಳಿಸ್ಕೊಂಡಿದೆ ಬಿಜೆಪಿ. 4 ಕ್ಷೇತ್ರಗಳ ಆಯ್ಕೆ ಭಾವನಾ ನೋಡಿ, 20 ಕ್ಷೇತ್ರಗಳ ಆಯ್ಕೆಯನ್ನು ಮೊದಲ ಹಂತದಲ್ಲಿ ಮಾಡಿದ ನಂತರ 3-4 ದಿನಗಳ ಹಿಂದೆ ಒಂದು ಪ್ರಿ-CEC ಮೀಟಿಂಗ್ನಲ್ಲಿ ಈ 3 ಕ್ಷೇತ್ರಗಳನ್ನು ಮಾಡಲಾಗಿತ್ತು. ನಿನ್ನೆ ಮೊನ್ನೆ ರಾಯಚೂರಿನ ರಾಜಾ ಅಮರೇಶ್ವರ ನಾಯಕರಿಗೂ ಟಿಕೆಟ್ ಕೊಡ್ತಕ್ಕಂಥ ನಿರ್ಧಾರವನ್ನು ಬಿಜೆಪಿ ಮಾಡಿದೆ. ಮುಖ್ಯವಾಗಿ ಉತ್ತರ ಕನ್ನಡದ ಬಗ್ಗೆ ಸಾಕಷ್ಟು ದ್ವಂದ್ವಗಳಿದ್ವು, ಗೊಂದಲಗಳಿದ್ವು. ಅನಂತಕುಮಾರ್ ಹೆಗಡೆ ಅವರ ಪಾಪ್ಯುಲಾರಿಟಿ ಇಂಟ್ಯಾಕ್ಟ್ ಇತ್ತು. ಅದೊಂದು ಆಶ್ಚರ್ಯ. ಆದರೆ ಅವರೇನು ತುಂಬ 2-3 ವರ್ಷ ಆ್ಯಕ್ಟಿವ್ ಇರದೇ ಇದ್ದರೂ ಕೂಡ ಉತ್ತರ ಕನ್ನಡದಲ್ಲಿ ಅವರ ಪಾಪ್ಯುಲಾರಿಟಿ ಇಂಟ್ಯಾಕ್ಟ್ ಇದ್ದಾಗ, ಆದರೆ 7 ಬಾರಿ ಚುನಾವಣೆಗೆ ನಿಂತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೆ ಟಿಕೆಟ್ ಬಿಟ್ಟು ಹೊಸಬರಿಗೆ ಟಿಕೆಟ್ ಕೊಡಬೇಕು, ಅವರು ಆ್ಯಕ್ಟಿವ್ ಇರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರ ಟಿಕೆಟನ್ನು ಬದಲಾಯಿಸುವ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಪ್ರಶ್ನೆ ಬಂದಾಗ 2-3 ಹೆಸರುಗಳಿದ್ವು. ಕಾಗೇರಿ ವಿಶ್ವೇಶ್ವರ ಹೆಗಡೆ ಒಂದು ಚಾಯ್ಸ್ ಆಗಿದ್ದರು, ಚಕ್ರವರ್ತಿ ಸೂಲಿಬೆಲೆ ಒಂದು ಚಾಯ್ಸ್ ಆಗಿದ್ದರು. ಆದರೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರ ಹೆಸರನ್ನು ಹೈಕಮಾಂಡ್ ಫೈನಲ್ ಮಾಡಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಕೂಡ ಕಾಗೇರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಗಟ್ಟಿಯಾಗಿ ಹೇಳಿದರು ಅನ್ನೋದನ್ನು ಮೂಲಗಳು ಹೇಳ್ತಾ ಇವೆ. ಕಾಗೇರಿ ವಿಶ್ವೇಶ್ವರ ಹೆಗಡೆ 94ರಿಂದ ಸತತವಾಗಿ ಚುನಾವಣೆ ಗೆಲ್ತಾ ಬರ್ತಾಯಿದ್ರು. ಮೊದಲು ಅಂಕೋಲ, ನಂತರ ಶಿರ್ಸಿಯಿಂದ. ಆದರೆ ಕಳೆದ ಚುನಾವಣೆಯಲ್ಲಿ ಭೀಮಣ್ಣ ನಾಯಕ್ ವಿರುದ್ಧ ಶಿರ್ಸಿಯಲ್ಲಿ ಸೋತಿದ್ರು. ಹೀಗಾಗಿ ಈ ಬಾರಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಪಾರ್ಲಿಮೆಂಟ್ಗೆ ಅಕಾಮಡೇಟ್ ಮಾಡ್ತಕ್ಕಂಥ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಎದುರುಗಡೆ ಅಂಜಲಿ ನಿಂಬಾಳ್ಕರ್ ಇರ್ತಾರೆ. ಕಿತ್ತೂರು, ಖಾನಾಪುರ, ಯಲ್ಲಾಪುರ, ಶಿರ್ಸಿ, ಭಟ್ಕಳ, ಕುಮಟಾ, ಕಾರವಾರ ಮತ್ತು ಹಳಿಯಾಳ, ಇಷ್ಟು ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ಇದು. 1-2 ಲಕ್ಷ ಹವ್ಯಕರಿದ್ದಾರೆ, 1-2 ಲಕ್ಷ ಲಿಂಗಾಯತರಿದ್ದಾರೆ, 1-2 ಲಕ್ಷ ಮರಾಠ ಇದ್ದಾರೆ, 2 ಲಕ್ಷ ನಾಮಧಾರಿಗಳಿದ್ದಾರೆ, ನಾಡವರಿದ್ದಾರೆ. ಡಿಫ್ರೆಂಟ್ ಡೆಮೋಗ್ರಫಿ, ಡಿಫ್ರೆಂಟ್ ಜಿಯೋಗ್ರಫಿಕಲ್ ಲೊಕೇಶನ್ ಇರತಕ್ಕಂಥ ಒಂದು ಕ್ಷೇತ್ರ ಇದು. ಹೀಗಾಗಿ 96ರಿಂದ ಬೇರೆ ಅಭ್ಯರ್ಥಿನೇ ಇರಲಿಲ್ಲ ಬಿಜೆಪಿ ಬಳಿ. ಮೊದಲ ಬಾರಿ ಬಿಜೆಪಿ ಒಂದು ಪ್ರಯೋಗವನ್ನು ಮಾಡಿದೆ. ಅನಂತಕುಮಾರ್ ಹೆಗಡೆ ಅವರ ಪಾಪ್ಯುಲಾರಿಟಿಯ ಹೊರತಾಗಿಯೂ ಕೂಡ ಅವರು 3-3.5 ವರ್ಷ ಕ್ಷೇತ್ರದಲ್ಲೇ ಆ್ಯಕ್ಟಿವ್ ಇರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ
ಪ್ರಾಯಶಃ ಪ್ರಧಾನಮಂತ್ರಿ ಮೋದಿ ಅಂಕುಲಕ್ಕೆ ಬಂದಾಗ ಹೋಗದೇ ಇದ್ದದ್ದರ ಪರಿಣಾಮವೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಟಿಕೆಟ್ ಕೈ ತಪ್ಪಲು ಪ್ರಮುಖ ಕಾರಣ. ಜೊತೆಗೆ ಅವರ ಹೇಳಿಕೆಗಳು ವಿವಾದವನ್ನು ಸೃಷ್ಟಿಸ್ತಾ ಇದ್ವು. ಅವರು ಅದಕ್ಕೆ ನಾನು ಏನು ಹೇಳ್ತಾ ಇದ್ದೆ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಅದು ಗ್ರಹಿಸುವ ರೀತಿ ಮತ್ತು ಅದು ತಲುಪುವ ರೀತಿ ಪ್ರತಿಪಕ್ಷಗಳಿಗೆ ಅದೊಂದು ಡೆಫಿನೆಟ್ಲಿ ಪ್ರತಿಪಕ್ಷಗಳಿಗೆ ಆಹಾರವಾಗ್ತಾ ಇತ್ತು. 2018 ವಿಧಾನಸಭಾ ಚುನಾವಣೆಯಲ್ಲಿ ಅವರ ಸಂವಿಧಾನದ ಕುರಿತಾದ ಹೇಳಿಕೆ ನಮ್ಮ ನಷ್ಟವನ್ನು ಉಂಟು ಮಾಡ್ತು ಅಂತಕ್ಕಂಥದ್ದನ್ನು ಕರ್ನಾಟಕದ BJPಯ ದಲಿತ ನಾಯಕರು ಹೋಗಿ ಹೈಕಮಾಂಡ್ಗೂ ಕೂಡ ಹೇಳಿದರು. ಆಗಿನಿಂದಲೇ ಅವ್ರಿಗೆ ಟಿಕೆಟ್ ಕೊಡಬೇಕು. 19ರಲ್ಲಿ ಟಿಕೆಟ್ ಕೊಡಲಾಯಿತು, 24ರಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಇನ್ನು ಪಕ್ಕದ ಬೆಳಗಾವಿಗೆ ಬರೋದಾದರೆ ಬೆಳಗಾವಿಯಲ್ಲೂ ಕೂಡ ಒಂದು ಹೊಸ ಪ್ರಯೋಗವನ್ನು BJP ಮಾಡಿದೆ. ಯೂಶ್ವಲಿ ಭಾವನಾ ಕರ್ನಾಟಕ, ಇದು ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್ ಇಂಥ ರಾಜ್ಯಗಳಲ್ಲಿ ನೀವು ಒಂದೇ ರಾಜ್ಯದಲ್ಲಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ನಾಯಕರು ಚುನಾವಣೆಗೆ ನಿಲ್ತಾರೆ. ಆದರೆ ಕರ್ನಾಟಕದಲ್ಲಿ ಇಂಥ ಪ್ರಯೋಗಗಳು ಬಹಳ ಕಡಿಮೆ. ಈಗ ದೇವೇಗೌಡರ ಫ್ಯಾಮಿಲಿ, ದೇವೇಗೌಡರೇ 85ರಲ್ಲಿ ಮಂಡ್ಯದಿಂದ ಪಕ್ಕದ ಬಂದರು, ಒಕ್ಕಲಿಗ ಬಾಹುಳ್ಯ ಕ್ಷೇತ್ರ ಅನ್ನುವ ಕಾರಣಕ್ಕೆ ಬಂದರು. ಸಿದ್ದರಾಮಯ್ಯನವ್ರು ಕೊಪ್ಪಳಕ್ಕೆ ಹೋಗಿ ನಿಂತೇನು ಯಶಸ್ವಿ ಆಗಲಿಲ್ಲ. ಯಡಿಯೂರಪ್ಪನವ್ರಿಗೆ ಹೈಕಮಾಂಡ್ ಹೇಳಿತ್ತು ನೀವು ತೇರದಾಳಕ್ಕೆ ಹೋಗಿ ನಿಲ್ಲಿ ಅಂತ, ಯಶಸ್ವಿ ಆಗಲಿಲ್ಲ. ಆದರೆ ಈ ಬಾರಿ ಕೆಲ ಪ್ರಯೋಗಗಳನ್ನು ಮಾಡಿದೆ. ಫಾರ್ ಎಕ್ಸಾಂಪಲ್ ಸೋಮಣ್ಣ ಅವ್ರನ್ನ ಕಳಿಸೋದು ತುಮಕೂರಿಗೆ, ಶೋಭಾ ಕರಂದ್ಲಾಜೆ ಅವ್ರನ್ನ ಉಡುಪಿಯಿಂದ ಬೆಂಗಳೂರು ನಾರ್ತ್ಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯ ಇನ್ನೊಂದು ನಿರ್ಣಯ ಬೆಳಗಾವಿಯಲ್ಲಾಗಿದೆ. ಧಾರವಾಡ ಜಿಲ್ಲೆಯ ರಾಜಕಾರಣ ಮಾಡ್ತಾ ಇದ್ದ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿಯಲ್ಲಿ ಟಿಕೆಟ್ ಕೊಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಚುನಾವಣೆಯೇ ಹೇಳಬೇಕು. ಯಾಕಂದರೆ ಬೆಳಗಾವಿಯ ನೇಟಿವಿಟಿ ಬೇರೆ, ಅಲ್ಲಿನ ಡೈಲೆಕ್ಟ್ ಭಾಷೆ ಬೇರೆ, ಅಲ್ಲಿನ ಪಾಲಿಟಿಕ್ಸ್ ಬೇರೆ. ಹೀಗಿರುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಪುತ್ರನಿಗೆ ಟಿಕೆಟ್ ಕೊಡಿಸಿದ್ದಾರೆ, ಮೃಣಾಲ್ ಹೆಬ್ಬಾಳ್ಕರ್ಗೆ. ಬಿಜೆಪಿ ಒಂದು ಕಡೆ ಅನುಭವ ಇಲ್ಲದ ಆದರೆ ಪ್ರಬಲ ಮಂತ್ರಿಯ ಬೆಂಬಲ ಹೊಂದಿದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್, ಇನ್ನೊಂದು ಕಡೆ ಸುದೀರ್ಘ ಅನುಭವವನ್ನು ಹೊಂದಿದ್ರೂ ಕೂಡ ಕಳೆದ 1 ವರ್ಷದಲ್ಲಿ ಸಾಕಷ್ಟು ಸ್ಥಿತ್ಯಂತರವನ್ನು ಕಂಡಿರುವ BJPಯಿಂದ ಕಾಂಗ್ರೆಸ್ಗೆ, ಕಾಂಗ್ರೆಸ್ನಿಂದ BJPಗೆ ಬಂದಿರತಕ್ಕಂಥ ಜಗದೀಶ್ ಶೆಟ್ಟರ್ ಅಭ್ಯರ್ಥಿ. ಹೀಗಾಗಿ ಇಬ್ಬರ ಮಧ್ಯೆ ಹೇಗೆ ಫೈಟ್ ನಡೆಯುತ್ತೆ ಅಂತಕ್ಕಂಥದ್ದು ನೋಡಬೇಕು. ನನಗನ್ಸುತ್ತೆ ನೋಡಿ, ಸೌದತ್ತಿ, ಬೈಲೊಂಗಲ, ಗೋಕಾಕ, ಅರಭಾವಿ ಮತ್ತು ಬೆಳಗಾವಿ ದಕ್ಷಿಣ ಇದು BJPಗೆ ದೊಡ್ಡ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಲೀಡ್ ನೀಡ್ತಕ್ಕಂಥ ಕ್ಷೇತ್ರಗಳು. ಬೆಳಗಾವಿ ಗ್ರಾಮಾಂತರ ಮತ್ತು ಇನ್ನೊಂದು ಸೇಠ್ ಅವರ ಕ್ಷೇತ್ರ ಏನಿದೆ ಬೆಳಗಾವಿ ಉತ್ತರ, ಅಲ್ಲಿ ಕಾಂಗ್ರೆಸ್ ಏನು ಮಾಡುತ್ತೆ, ಎಷ್ಟು ಲೀಡ್ ತೆಗೆದುಕೊಳ್ಳುತ್ತೆ. ಯಾಕಂದರೆ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಕೂಡ ಹೌದು ಬೆಳಗಾವಿ ಉತ್ತರ, ಅದನ್ನು ನೋಡಬೇಕಾಗತ್ತೆ. ಬಟ್ ಒಂದು ಇಂಟ್ರೆಸ್ಟಿಂಗ್ ಫೈಟ್ ಬೆಳಗಾವಿಯಲ್ಲಿ ನೋಡಲಿಕ್ಕೆ ಈ ಬಾರಿ ಸಿಗ್ತಾ ಇದೆ. ಹಿಂದೆಂದಿಗಿಂತಲೂ ಈ ಬಾರಿ ಟಫ್ ಇರುತ್ತೆ ಅಂತ ಅನ್ಸುತ್ತೆ BJP ಪಾಲಿಗೆ. ಅಂದರೆ ಲೋಕಲ್ ಅಭ್ಯರ್ಥಿಗಳೇ ಇರ್ತಾ ಇದ್ರು, ಹೀಗಾಗಿ ಒಂದು ಸಣ್ಣ ಸಾಟ ಬೇರೆ ರೀತಿ ಇರ್ತಾ ಇತ್ತು. ಈಗ ಸುರೇಶ್ ಅಂಗಡಿ ಇದ್ದರು, ಹಿಂದೆ ಬಾಬಾಗೌಡ ಪಾಟೀಲ್ ಇದ್ದರು. ಈ ಬಾರಿ ಬೆಳಗಾವಿಗೆ ಧಾರವಾಡದಿಂದ ಹೋಗಿ ಜಗದೀಶ್ ಶೆಟ್ಟರ್ ನಿಲ್ತಾ ಇದ್ದಾರೆ. ಅದು ಏನು, ಕಳೆದ ಬಾರಿ ಅವ್ರಿಗೆ ಟಿಕೆಟನ್ನು BJPಯೇ ನಿರಾಕರಿಸ್ತು. ಕರ್ಕೊಂಡು ಬಂತು, ಧಾರವಾಡಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಧಾರವಾಡಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಗೊತ್ತಿತ್ತು. ಹಾವೇರಿಗೆ ಹೋಗಿ ಕೊಡ್ತೀವಿ ಅಂತ ಹೇಳಿದರು. ಹಾವೇರಿಯಲ್ಲಿ ಬೊಮ್ಮಾಯಿ ಝಂಡಾ ಹಾಕಿದರು, ಇಲ್ಲ ಯಾವುದೇ ಕಾರಣಕ್ಕೂ ಶೆಟ್ಟರ್ ಹಾವೇರಿಗೆ ಪ್ರವೇಶ ಕೊಡಬಾರ್ದು ಅಂತಕ್ಕಂಥದ್ದು. ಕೊನೆಗೆ ಪಾಪ ಅವ್ರನ್ನ ಬೆಳಗಾವಿಗೆ ಅಕಾಮಿಡೇಟ್ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಚುನಾವಣೆಯೇ ಹೇಳಬೇಕಾಗತ್ತೆ. ಇನ್ನೊಂದು ಕ್ಷೇತ್ರ ಡಾಕ್ಟರ್ ಸುಧಾಕರ್ ಅವರು, ಚಿಕ್ಕಬಳ್ಳಾಪುರ. ಆ ಕ್ಷೇತ್ರದಲ್ಲೂ ಸುಧಾಕರ್ಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥ ವಿರೋಧ ಬಹಳ ಗಟ್ಟಿಯಾಗಿತ್ತು. ವಿರೋಧ ಇದ್ದದ್ದೇ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವ್ರದ್ದು. ಯಾವುದೇ ಕಾರಣಕ್ಕೂ ಡಾಕ್ಟರ್ ಸುಧಾಕರ್ಗೆ ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ಹಿಂದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಲು ಮತ್ತು ವಿಜಯೇಂದ್ರ ಮಂತ್ರಿಯಾಗಲು ಡಾಕ್ಟರ್ ಸುಧಾಕರ್ ವಿರೋಧವನ್ನು ವ್ಯಕ್ತಪಡಿಸಿದರು. ಇದು BJPಯ ಆಂತರಿಕ ರಾಜಕಾರಣದ ಒಂದು ಭಾಗ ಅಂತ ಹೇಳ್ತಾ ಇದ್ದೀನಿ. ಆ ಕಾರಣದಿಂದ ಸುಧಾಕರ್ಗೂ ಮತ್ತು BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೂ ಒಂದು ಸಣ್ಣ ತಿಕ್ಕಾಟ ಒಳಗಿಂದೊಳಗೆ ನಡೀತಾನೆ ಇತ್ತು. ಹೀಗಾಗಿ SR ವಿಶ್ವನಾಥ್ರ ಪುತ್ರ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವರ ಒಂದು ವಾದವಾಗಿತ್ತು. ಆದರೆ ನನಗನ್ಸುತ್ತೆ ಯಾವ ಮಕ್ಕಳಿಗೂ BJP ಟಿಕೆಟ್ ಕೊಟ್ಟಿಲ್ಲ. ಬಾರಿಂಗ್ ಗಾಯತ್ರಿ ಸಿದ್ದೇಶ್ವರ್ ಬಿಟ್ಟರೆ ಬೇರೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ನೀಡ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದವು. ಕೊನೆಗೆ SR ವಿಶ್ವನಾಥ್ ಹೇಳಿದ್ರು ನನಗೆ ಟಿಕೆಟ್ ಕೊಡಿ ಅಂತ. SR ವಿಶ್ವನಾಥ್ ಮತ್ತು ಧೀರಜ್ ಮುನ್ರಾಜು ದೊಡ್ಡಬಳ್ಳಾಪುರ ಮತ್ತು ಯಲಹಂಕ ಈ 2 ಕ್ಷೇತ್ರಗಳಲ್ಲಿ BJP ಗೆದ್ದಿದೆ. ಉಳಿದಂಗೆ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಎಲ್ಲ ಕ್ಷೇತ್ರವನ್ನು, ನೆಲಮಂಗಲನೂ ಬರ್ತದಕ್ಕೆ. ನೆಲಮಂಗಲದಿಂದ ಅದು ಹೊಸಕೋಟೆಯವರೆಗಿನ ಕ್ಷೇತ್ರ ಇದೆ. ಅಂದರೆ
ಗೌರಿ ಆ ಕಡೆ ಚಿಂತಾಮಣಿಯವರೆಗೆ ಕ್ಷೇತ್ರ ಬರುತ್ತೆ. ಹೀಗಾಗಿ ಇಂಥ ಒಂದು ದೊಡ್ಡ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅಭ್ಯರ್ಥಿಯಾಗಿದ್ದಾರೆ ಬಿ ಜೆ ಪಿಯಿಂದ. ಅವರು 2019ರಲ್ಲಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದು ಮಂತ್ರಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಸೋತು ಈಗ ಮರಳಿ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ನಿಲ್ತಾ ಇದ್ದಾರೆ. ಇದೊಂದು ಇಂಟ್ರೆಸ್ಟಿಂಗ್ ಫೈಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಪ್ರದೀಪ್ ಈಶ್ವರ್ ಅಲ್ಲಿದ್ದಾರೆ, ಮಾತನಾಡುವ ಶಾಸಕ. ಡಾಕ್ಟರ್ ಸುಧಾಕರ್ ಕೂಡ ರಿವೆಂಜ್ ತೆಗೆದುಕೊಳ್ಬೇಕು ಅಂತಕ್ಕಂಥ ಹಠದಲ್ಲಿ ಅವರಿಷ್ಟು ಲೋಕಸಭೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಯಾಕೆ ಅಂದರೆ ವಿಧಾನಸಭೆ ಸೋತಿದ್ದೀನಿ, ನಾನೊಂದು ರಿವೆಂಜ್ ತಗೋಬೇಕು ಕಾರಣಕ್ಕೋಸ್ಕರ. ಎದುರುಗಡೆ ಅಭ್ಯರ್ಥಿ ಯಾರಾಗ್ತಾರೆ, ರಕ್ಷಾರಾಮಯ್ಯ ಆಗ್ತಾರಾ, ಯಾರೆಲ್ಲ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ಕುತೂಹಲಕಾರಿ ಪ್ರಶ್ನೆ. ಎಸ್, ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.